ಶಾಂತಿ. ದಿನಾಂಕ 20/8/2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಕೆಲಸ ಕಾರ್ಯ ಮಾಡುತ್ತಲೂ ಒಬ್ಬ ತಂದೆಯ ನೆನಪು ಇರಲಿ. ನಡೆಯುತ್ತಾ ಓಡಾಡುತ್ತಾ ತಂದೆ ಹಾಗೂ ಮನೆಯನ್ನು ನೆನಪು ಮಾಡಿ. ಇದೇ ನಿಮ್ಮ ಸಾಹಸ ಆಗಿದೆ. ಪ್ರಶ್ನೆ: ತಂದೆಯ ರಿಗಾರ್ಡ್ ಹಾಗೂ ಡಿಸ್ರಿಗಾರ್ಡ್ ಯಾವಾಗ ಮತ್ತು ಹೇಗೆ ಆಗುತ್ತದೆ? ಉತ್ತರ: ಯಾವಾಗ ನೀವು ಮಕ್ಕಳು ತಂದೆಯನ್ನು ಚೆನ್ನಾಗಿ ನೆನಪು ಮಾಡುತ್ತೀರಿ ಆಗ ರಿಗಾರ್ಡ್ ಕೊಡುತ್ತೀರಿ. ಒಂದು ವೇಳೆ ನೆನಪು ಮಾಡಲು ಪುರುಸೊತ್ತು ಇಲ್ಲ ಎಂದು ಹೇಳಿದರೆ ಇದು ಸಹ ಒಂದು ರೀತಿ ಡಿಸ್ರಿಗಾರ್ಡ್ ಆಗಿದೆ. ವಾಸ್ತವದಲ್ಲಿ ಇದು ತಂದೆಯ ಡಿಸ್ರಿಗಾರ್ಡ್ ಮಾಡುವುದಿಲ್ಲ. ಇದಂತೂ ತನ್ನದೇ ಡಿಸ್ರಿಗಾರ್ಡ್ ಮಾಡಿಕೊಳ್ಳುತ್ತೀರಿ. ಆದ್ದರಿಂದ ಭಾಷಣದಲ್ಲಿ ಕೇವಲ ಹೆಸರು ಪ್ರಸಿದ್ಧ ಆಗಲಿ ಎಂದಲ್ಲ, ಆದರೆ ನೆನಪಿನ ಯಾತ್ರೆಯಲ್ಲಿ ಪ್ರಸಿದ್ಧರಾಗಿ. ನೆನಪಿನ ಚಾರ್ಟ್ ಇಟ್ಟುಕೊಳ್ಳಿ. ನೆನಪಿನಿಂದಲೇ ಆತ್ಮ ಸತೋಪ್ರಧಾನವಾಗುತ್ತದೆ. ಧಾರಣೆಗಾಗಿ ಮುಖ್ಯ ಸಾರ: ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿ ತೆಗೆದುಕೊಳ್ಳಲು ನೆನಪಿನ ಚಾರ್ಟನ್ನು ಹೆಚ್ಚಿಸಿಕೊಳ್ಳಬೇಕು. ನೆನಪಿನ ಭಿನ್ನ ಭಿನ್ನ ಯುಕ್ತಿಗಳನ್ನು ರಚಿಸಬೇಕು. ಏಕಾಂತದಲ್ಲಿ ಕುಳಿತು ವಿಶೇಷವಾಗಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು. 2. ಸತೋಪ್ರಧಾನರಾಗುವ ಚಿಂತೆಯನ್ನಿಟ್ಟುಕೊಳ್ಳಬೇಕು. ನಿರ್ಲಕ್ಷ್ಯ ಮಾಡಬಾರದು. ಅಹಂಕಾರದಲ್ಲಿ ಬರಬಾರದು. ಸರ್ವಸ್ನ ಆಸಕ್ತಿಯನ್ನಿಟ್ಟುಕೊಳ್ಳಬೇಕು. ಜೊತೆ ಜೊತೆಯಲ್ಲಿ ನೆನಪಿನ ಯಾತ್ರೆಯಲ್ಲಿಯೂ ಇರಬೇಕು. ವರದಾನ: ಎಲ್ಲವನ್ನೂ ತಂದೆಯ ಕೈಗೆ ಅರ್ಪಣೆ ಮಾಡಿ ಕಮಲ ಪುಷ್ಪ ಸಮಾನ ಭಿನ್ನರು ಪ್ರಿಯರಾಗಿರುವಂತಹ ಡಬಲ್ ಲೈಟ್ ಆಗಿರಿ. ತಂದೆಯ ಮಕ್ಕಳಾಗುವುದು ಅಂದರೆ ಎಲ್ಲ ಹೊರೆಯನ್ನು ತಂದೆಗೆ ಕೊಟ್ಟು ಬಿಡುವುದು. ಡಬಲ್ ಲೈಟ್ನ ಅರ್ಥವೇ ಎಲ್ಲವನ್ನು ತಂದೆಯ ಕೈಗೆ ಅರ್ಪಿಸಿ ಬಿಡುವುದಾಗಿದೆ. ಈ ತನು ಸಹ ನನ್ನದಲ್ಲ, ತನುವೇ ನನ್ನದಲ್ಲ ಎಂದರೆ ಬಾಕಿ ಏನಿದೆ? ತಮ್ಮೆಲ್ಲರ ಪ್ರತಿಜ್ಞೆ ಇರುವುದೇ ತನು ಸಹ ನಿನ್ನದು, ಮನಸ್ಸು ಸಹ ನಿನ್ನದು, ಧನ ಸಹ ನಿನ್ನದು. ಯಾವಾಗ ಎಲ್ಲವೂ ನಿನ್ನದು ಎಂದರು ಆಗ ಹೊರೆ ಏನು ದೊಡ್ಡ ವಿಚಾರ? ಆದ್ದರಿಂದ ಕಮಲ ಪುಷ್ಪದ ಉದಾಹರಣೆಯನ್ನು ಸ್ಮೃತಿಯಲ್ಲಿಟ್ಟು ಸದಾ ಭಿನ್ನರು ಹಾಗೂ ಪ್ರಿಯರಾಗಿರಿ. ಆಗ ಡಬಲ್ ಲೈಟ್ ಆಗುತ್ತೀರಿ. ಸ್ಲೋಗನ್: ಆತ್ಮೀಯತೆಯಿಂದ ಆವೇಶವನ್ನು ಸಮಾಪ್ತಿ ಮಾಡಿ ಸ್ವಯಂ ಅನ್ನು ಶರೀರದ ಸ್ಮೃತಿಯಿಂದ ಕರಗಿಸುವವರೇ ಸತ್ಯ ಪಾಂಡವರಾಗಿದ್ದಾರೆ. ಓಂ ಶಾಂತಿ.